ಮಾರ್ಚ್ 2ನೇ ವಾರದ ಆರಂಭದಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗಿದೆ. ಇಂದು 10 ಗ್ರಾಂ ಚಿನ್ನದ ಬೆಲೆ ₹1,960 ಇಳಿಕೆಯಾಗಿದ್ದರೆ ಬೆಳ್ಳಿ ಬೆಲೆ ಕೆಜಿಯಲ್ಲಿ ₹5,000 ಇಳಿಕೆಯಾಗಿದೆ. ಮಾರ್ಚ್ 9ರ ಸೋಮವಾರದಂದು 24 ಕ್ಯಾರೆಟ್ 10 ಗ್ರಾಂ ಬೆಲೆ ₹1,61,680 ಹಾಗೂ 1 ಗ್ರಾಂ ಬೆಲೆ ₹196 ಇಳಿಕೆ ಕಂಡಿದ್ದು ₹16,168 ದಾಖಲಾಗಿದೆ. 22 ಕ್ಯಾರೆಟ್ನ 1 ಗ್ರಾಂ ಬೆಲೆ ₹180 ಇಳಿಕೆಯಾಗಿ ₹14,820 ಆಗಿದೆ ಹಾಗೂ 10 ಗ್ರಾಂ ಬೆಲೆ ₹1,800 ಇಳಿಕೆಯೊಂದಿಗೆ ₹1,48,200 ಆಗಿದೆ. ಬೆಳ್ಳಿಯು 10 ಗ್ರಾಂ ಬೆಲೆ 5,000 ಕುಸಿದಿದ್ದು ₹2,80,000 ದಾಖಲಾಗಿದೆ. ಇರಾನ್ ಅಮೆರಿಕ ಸಂಘರ್ಷದ ಹಿನ್ನೆಲೆ ಡಾಲರ್ ಬೆಲೆ ಏರಿಳಿತ ಸೇರಿದಂತೆ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರುಪೇರಾಗುತ್ತಿದೆ. ಸದ್ಯ ಬೆಲೆ ಇಳಿಕೆಯಾಗಿದ್ದರೂ ಮತ್ತೆ ಹೆಚ್ಚಳ ಆಗುವ ಸಾಧ್ಯತೆ ಇದ್ದು ಜಾಗತಿಕ ಅನಿಶ್ಚಿತತೆ ಷೇರು ಮಾರುಕಟ್ಟೆಗಳ ಮೇಲೆ ಪ್ರಭಾವ ಬೀರಲಿದೆ. ಹೆಚ್ಚಾಗುತ್ತಿರುವ ಕಚ್ಚಾ ತೈಲದ ಬೆಲೆ ಹಾಗೂ ಹಣದುಬ್ಬರದ ಆತಂಕ ಇರುವ ಹಿನ್ನೆಲೆ ಚಿನ್ನದ ಬೆಲೆ ಕುಸಿದಿದೆ. ಎಂಸಿಎಕ್ಸ್ನಲ್ಲಿ ಕೂಡ ಚಿನ್ನ ಬೆಳ್ಳಿ ದರದ ಕುಸಿತ ಆರಂಭ ಆಗಿದೆ. ಅಮೆರಿಕ ಹಾಗೂ ಇರಾನ್ ನಡುವೆ ಯುದ್ಧ ಕೊನೆಗೊಳ್ಳುವ ಸಾಧ್ಯತೆ ತಕ್ಷಣಕ್ಕೆ ಕಡಿಮೆ. ಹೀಗಾಗಿ ಹಣದುಬ್ಬರದ ಭೀತಿ ಹೆಚ್ಚಾಗಿದೆ. ಹೀಗಾಗಿ ಬೆಲೆ ಬಾಳುವ ಲೋಹ, ಷೇರುಗಳು, ಬಾಂಡ್ಗಳ ಮೇಲೆ ಒತ್ತಡ ಸೃಷ್ಟಿಯಾಗಿದೆ. ಅಮೆರಿಕದ ಡಾಲರ್ ಮೌಲ್ಯ ಹೆಚ್ಚಾಗುತ್ತಿರುವುದೇ ಇದಕ್ಕೆ ಕಾರಣವಾಗಿದೆ. ಸುರಕ್ಷಿತ ಹೂಡಿಕೆಗಾಗಿ ಚಿನ್ನ ಮತ್ತು ಯುಎಸ್ ಡಾಲರ್ ಎರಡೂ ಪೈಪೋಟಿಯಲ್ಲಿದೆ. ಮಧ್ಯಪ್ರಾಚ್ಯದ ಯುದ್ಧ ಭೀತಿ ಕಡಿಮೆಯಾದರಷ್ಟೇ ಅಮೆರಿಕದ ಬಡ್ಡಿ ದರಗಳು ಹಾಗೂ ಡಾಲರ್ ಸೂಚ್ಯಂಕ ಮಾರುಕಟ್ಟೆ ದಿಕ್ಕನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳು ಮಾರುಕಟ್ಟೆಯನ್ನು ನಿಯಂತ್ರಿಸುತ್ತದೆ. ಹೀಗಾಗಿ ಚಿನ್ನ ಬೆಳ್ಳಿಯ ತಾತ್ಕಾಲಿಕ ಏರಿಳಿತ ಸಹಜವಾಗಿದ್ದು ದೀರ್ಘಾವಧಿಯ ಆರ್ಥಿಕ ಭದ್ರತೆಗೆ ಹೂಡಿಕೆ ಮಾಡಿದ್ದರೆ ಅಲ್ಪಾವಧಿಯ ಬೆಲೆ ಇಳಿಕೆಗೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಆರ್ಥಿಕ ತಜ್ಞ ರಿಕ್ ಕಾಂಡಾ ತಿಳಿಸಿದ್ದಾರೆ.